Okay, we will start with a word of prayer, then I will go immediately to the word of God. ನಾವು ಮೊದಲು ದೇವರ ಪ್ರಾರ್ಥನೆಯನ್ನು ಮಾಡೋಣ, ನಂತರ ನಾವು ದೇವರ ವಾಕ್ಯಕ್ಕೆ ಹೋಗೋಣ. Father, we thank you for this wonderful evening. ತಂದೆಯಾದ ದೇವರೇ, ಈ ವಿಶೇಷವಾದ ಸಂಜೆಗೆ ಸ್ವಾಮಿ ನಿಮ್ಮನ್ನು ಕೊಂಡಾಡುತ್ತೇವೆ. And thank you for giving us an opportunity to hear from you. ದೇವರೇ, ಇನ್ನೊಂದು ಸ್ವಾರಿ ನಿನ್ನಿಂದ ನಾವು ವಾಕ್ಯವನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. We submit and subject ourselves to the Lordship of the Holy Spirit. ದೇವರೇ, ನಮ್ಮನ್ನು ನಾವು ಸ್ವಾಮಿ ಸಂಪೂರ್ಣವಾಗಿ ಪರಿಶುದ್ಧಾತ್ಮನಿಗೆ ನಾವು ಒಪ್ಪಿಸಿಕೊಡುತ್ತೇವೆ. And we ask in Jesus' name, ನಾವು ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, that Holy Spirit take over and speak to thy people. ಪರಿಶುದ್ಧಾತ್ಮನು ಇದನ್ನು ತೆಗೆದುಕೊಳ್ಳಲಿ ಮತ್ತು ಪರಿಶುದ್ಧಾತ್ಮನೇ ನಮ್ಮ ಸಂಗಡ ಮಾತಾಡಲಿ. In the name of Jesus Christ. ಯೇಸುವಿನ ಹೆಸರಿನಲ್ಲಿ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. I'm also glad to be back. ನಾನು ಕೂಡ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ ಮತ್ತೆ ನಿಮ್ಮ ನಡುವೆ ಬರೋದಕ್ಕೆ. And I want to go immediately to the word of God. ಮತ್ತು ನಾನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗ್ತೇನೆ. I want to speak this wonderful evening about understanding freedom. ಮತ್ತು ನಾನು ಈ ಸಂಜೆ ಏನನ್ನ ಮಾತಾಡಲಿಕ್ಕೆ ನಿಮ್ಗೆ ಇಷ್ಟಪಡುತ್ತಿದ್ದೇನೆ ಅಂದ್ರೆ ಸ್ವತಂತ್ರದ ಅರ್ಥದ ಬಗ್ಗೆ ನಿಮಗೆ ಮಾತಾಡೋದಕ್ಕೆ ಇಷ್ಟಪಡುತ್ತೇನೆ. The Bible in the book of Galatians 5. ಗಲಾತ್ಯ 5ನೇ ಅಧ್ಯಾಯದಲ್ಲಿ The Bible says, ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. In the book of Galatians 5, the Bible declares that it is stand fast therefore. ಮತ್ತು ಗಲಾತ್ಯ 5 ನಮಗೆ ಈ ರೀತಿಯಾಗಿ ಹೇಳುತ್ತದೆ, ಧೈರ್ಯವಾಗಿ ನಿಲ್ಲಿರಿ. In the liberty by which Christ has made us free. ಗಲಾತ್ಯ 5:1 ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. I will read in another version, which is NIV. Yes, Pastor. The Bible declares, can you hear me? Yes, Pastor, I can hear you. That it is for freedom that Christ has set us free. ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. And now we should not be entangled again with a yoke of bondage. ದಾಸತ್ವದ ನಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. And I want us to start by just understanding what is freedom. ನಾನು ಮೊದಲದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸ್ವತಂತ್ರ ಅಂದ್ರೆ ಏನು, ಅದರ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸ್ತೇನೆ. In simple words, ಸುಲಭವಾಗಿ ಹೇಳಬೇಕಾದ್ರೆ freedom is having the ability to act or change without constraint. ಮತ್ತು ನೋಡಬಹುದು, ಸ್ವತಂತ್ರ ಅಂದರೆ ಏನು, ಯಾವುದಾದ್ರೂ ವಿಷಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ವಿಷಯದಲ್ಲಿ ದೃಢವಾಗಿ ನಿಲ್ಲುವಂಥದ್ದು. When we talk about freedom, we are talking about a person that is not prisoned or a person that is not a slave. ನಾವು ಸ್ವತಂತ್ರ ಎಂದು ಮಾತಾಡೋದಾದ್ರೆ ಸ್ವತಂತ್ರ ಅಂದ್ರೆ ಅರ್ಥ ಏನು ಬರ್ತದೆ ಅಂದ್ರೆ ಆ ವ್ಯಕ್ತಿ ಯಾವುದೋ ಬಂಧನಕ್ಕೆ ಒಳಗಾಗಿಲ್ಲ, ಆ ವ್ಯಕ್ತಿ ಆಳಾಗಿಲ್ಲ. So the good example to show a person that is free and a person that is not free is when we look at the people that are prisoners. ಮತ್ತು ನೋಡಬಹುದು, ನಾವು ಸ್ವತಂತ್ರ ಅಂದ್ರೆ ಯಾವ ವ್ಯಕ್ತಿ ಸ್ವತಂತ್ರವಾಗಿದ್ದಾನೆ, ಯಾವ ಸ್ವತಂತ್ರವಾಗಿಲ್ಲ ಅಂತ ನಾವು ನೋಡಬೇಕಾದ್ರೆ ಉದಾಹರಣೆಯಾಗಿ ಜೈಲಿನಲ್ಲಿರುವಂತ ವ್ಯಕ್ತಿಗಳು. Prisoners are not free men, so we cannot say that they have freedom. ಮತ್ತು ನೋಡಬಹುದು, ಅಲ್ಲಿರುವಂತ ಕೈದಿಗಳು ಅವ್ರು ಸ್ವತಂತ್ರರಾಗಿಲ್ಲ, ಅವರನ್ನು ನಾವು ಸ್ವತಂತ್ರರು ಅಂತ ಕೂಡ ಹೇಳುವುದಕ್ಕಾಗುವುದಿಲ್ಲ. But there is something else that I'll come in concerning that when we talk about the freedom in Christ. ಆದ್ರೆ ಕ್ರಿಸ್ತನಲ್ಲಿ ನಾವು ಹೇಳಬೇಕಾದ್ರೆ ಒಂದು ಸ್ವತಂತ್ರ ಅಂದ್ರೆ ಅದಕ್ಕೆ ಬೇರೆ ರೀತಿಯ ಅರ್ಥವಿದೆ. The Bible declares in the book of John 1:12, ಯೋಹಾನ 1:12 ಈ ರೀತಿಯಾಗಿ ನಮಗೆ ಹೇಳುತ್ತದೆ, that we've been given the power, ನಮಗೆ ಶಕ್ತಿ ಕೊಡಲ್ಪಟ್ಟಿದೆ
to become the children of God because we received Christ as our personal Savior. ನಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಏನಕ್ಕಾಗಿ ಅಂದರೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. So today I want you to understand something. ಮತ್ತು ಈ ಒಂದು ಸಂಜೆ ನೀವೇನೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. By the virtue that you have received Christ as your personal Savior, you have been given the power to become the child of God. ನೀವು ನಮ್ಮ ದೇವರಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಂಡಿದ್ದರೆ ನಿಮಗೆ ಅಧಿಕಾರವನ್ನು ಸಹ ಕೊಡಲ್ಪಟ್ಟಿರುತ್ತದೆ. And other versions speak of a right. Pastor? I'm saying other versions declare that as many as they received him, they were given the right to become the children of God. ಮತ್ತು ಇನ್ನೊಂದು ಅರ್ಥ ಈ ರೀತಿಯಾಗಿ ಹೇಳುತ್ತದೆ, ಯಾರು ದೇವರನ್ನ ಸ್ವಂತ ರಕ್ಷಕರಾಗಿ ಅಂಗೀಕರಿಸಿಕೊಂಡಿರುತ್ತಾರೋ ಅವರು ಕೂಡ ಸ್ವತಂತ್ರರಾಗಿರುತ್ತಾರೆ. So when we go back to the book of Galatians 5, ನಾವು ಗಲಾತ್ಯ 5ಕ್ಕೆ ಪುನಃ ಹೋಗುವುದಾದರೆ, the Bible declares that Christ has, it is for freedom that Christ has set us free. ಮತ್ತು ನೋಡಬಹುದು ನಮಗೆ ಗಲಾತ್ಯ 5:1 ಓದುವುದಾದರೆ ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದನು ಎಂದು ಬರೆದಿದೆ. And I want us, before we can delve deeper in this particular topic, I want to show you some things that shows a free man, or what freedom brings in a life of a human being. ಮತ್ತು ನಾನು ಇವಾಗ ತೋರಿಸುತ್ತೇನೆ ಸ್ವತಂತ್ರ ಅಂದ್ರೆ ಏನು, ಒಬ್ಬ ಸ್ವತಂತ್ರವಾಗಿರುವ ವ್ಯಕ್ತಿ ಅಂದ್ರೆ ಏನು ಅಂತ ನಾನು ನಿಮಗೆ ಉದಾಹರಣೆಯಾಗಿ ತೋರಿಸುತ್ತೇನೆ. A free man, or a man that is in freedom, is a person that is not limited. ಮತ್ತು ನೋಡಬಹುದು ಸ್ವತಂತ್ರ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಸ್ವತಂತ್ರವಾಗಿ ಇದ್ದಾನೆ ಅಂದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಲಿಮಿಟೇಷನ್ಸ್ ಅಥವಾ ಒಂದು ಕಟ್ಟುಪಾಡುಗಳು ಇರುವುದಿಲ್ಲ ಅವನಿಗೆ. When you are free, you cannot be limited by anything. ನೀವು ಸ್ವತಂತ್ರವಾಗಿರುವುದಾದರೆ ಯಾವುದೂ ಕೂಡ ನಿಮ್ಮನ್ನ ತಡೆ ಹಿಡಿಯುವುದಕ್ಕಾಗುವುದಿಲ್ಲ. When you see like you are limited, it means that you are not free. ಮತ್ತು ನಿಮಗೆ ಏನೋ ಒಂದು ತಡೆ ಇದೆ ಅಥವಾ ನಮಗೆ ಅದು ಮಾಡಕ್ಕಾಗ್ತದೆ ಅಡೆತಡೆ ಇದೆ ಅಂದ್ರೆ ನೀವು ಸ್ವತಂತ್ರರಾಗಿಲ್ಲವೆಂದು ಅರ್ಥ ಬರುತ್ತದೆ. The second thing that I want you to understand is freedom ushers us to a realm of authority. ಮತ್ತು ನೋಡಬಹುದು ಸ್ವತಂತ್ರ ಒಂದು ಎರಡನೇ ಒಂದು ಅರ್ಥ ಸ್ವತಂತ್ರಕ್ಕೆ ಏನು ಬರುತ್ತದೆ ಅಂದ್ರೆ ಎಲ್ಲದರ ಮೇಲೆ ನಮಗೆ ಅಧಿಕಾರವಿದೆ ಎಂಬ ಅರ್ಥ ಬರುತ್ತದೆ. I want you to understand something. ನಾನು ನಿಮಗೆ ಏನೋ ಒಂದು ವಿಷಯವನ್ನು ಅರ್ಥ ಮಾಡಿಸಲಿಕ್ಕಿದ್ದೇನೆ ಇಂದು. That you cannot walk in authority if you are bound. ಮತ್ತು ನಿಮಗೆ ಏನೋ ಒಂದು ಬಂಧನ ಇರುವುದಾದರೆ ನೀವು ಸ್ವತಂತ್ರರಾಗಿ ನೀವು ಓಡಾಡಕ್ಕಾಗುವುದಿಲ್ಲ. For you to be able to walk in authority, you must be released from the prison that you're in. ನೀವು ಒಂದು ಅಧಿಕಾರದಿಂದ ಒಂದು ಸ್ವತಂತ್ರವಾಗಿ ನೀವು ನಡೆದಾಡಬೇಕಾದ್ರೆ ನೀವು ಆ ಬಂಧನದಿಂದ ಆ ಒಂದು ಸೆರೆಮನೆಯಿಂದ ನೀವು ಆಚೆ ಬಂದಿರಬೇಕು. Anytime you break free from a certain imprisonment, you have authority over it. ಮತ್ತು ನೋಡಬೇಕು ನೀವು ಆ ಒಂದು ಬಂಧನದಿಂದ ಆಚೆ ಬರುವುದಾದ್ರೆ ನಿಮಗೆ ಅವೆಲ್ಲದರ ಮೇಲೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿರುತ್ತದೆ. For example, today if you are bound in a certain sin and you have overcome it, it means that you have authority over that sin. ಮತ್ತು ನೋಡಬಹುದು ನಿಮಗೆ ಇಂದು ಈ ಒಂದು ದಿನದಲ್ಲಿ ನೀವು ಏನೇ ಒಂದು ಪಾಪ ಮಾಡಿರ್ತೀರಿ ಮತ್ತು ಪಾಪ ಮಾಡುವ ಮೂಲಕವಾಗಿ ಆ ಪಾಪದ ಮೇಲೆ ಇಂದು ನಿಮಗೆ ಅಧಿಕಾರವಿದೆ. And now you are able to walk in authority. ಮತ್ತು ಈಗ ನೀವು ಆ ಅಧಿಕಾರದಲ್ಲಿ ನಡೆಯಬಹುದು. Let me continue. The third thing that freedom brings in the life of a believer is freedom ushers us to progress in life. ಮತ್ತು ನೋಡಬಹುದು ಮೂರನೇ ಒಂದು ವಿಷಯ ನಮಗೆ ಅರ್ಥ ಮಾಡಿಸುತ್ತದೆ ಅಂದ್ರೆ ನೀವು ಸ್ವತಂತ್ರರಾಗಿ ಇದ್ದೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಏಳಿಗೆಗಳು ಒಂದರ ನಂತರ ಒಂದು ಬರ್ತಾನೆ ಹೋಗ್ತಾ ಇರುತ್ತದೆ. When you are not free, you cannot progress in life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ನೀವು ಸ್ವತಂತ್ರವಾಗಿ ಇಲ್ಲದನೆ ಹೋದರೆ ನೀವು ಅಷ್ಟು ಉನ್ನತಿಗೆ ಬರೋದಕ್ಕಾಗುವುದಿಲ್ಲ. People that are progressing in life are people that are free.
ಮತ್ತು ನೀವು ನೋಡಬಹುದು, ಯಾರಾದ್ರೂ ಒಂದು ಜೀವಿತದಲ್ಲಿ ಅವರ ಮುಂದೆ ಹೋಗುತ್ತಿದ್ರೆ ಅವನು ಒಳ್ಳೇದಾಗ್ತಿದೆ ಅಂದ್ರೆ ಅವರು ಅವರ ಜೀವಿತದಲ್ಲಿ ಸ್ವತಂತ್ರರಾಗಿದ್ದಾರೆ ಎಂದು ಅರ್ಥ ಬರುತ್ತದೆ. So the fourth thing that I want you to understand is, ನಾನು ನಿಮ್ಗೆ ಏನನ್ನ ಅರ್ಥ ಮಾಡಿಸುತ್ತಿದ್ದೇನೆ ಎಂದರೆ, that freedom is a platform of reception of our inheritance. ಮತ್ತು ನೋಡಬಹುದು, ಸ್ವತಂತ್ರ ಅನ್ನುವುದು ಏನಿದೆ ನಮ್ಗೆಲ್ಲರಿಗೂ ಕೂಡ ಅದು ಮೊದಲನೆಯ ಒಂದು ವಿಷಯವಾಗಿ ಎಲ್ಲರೂ ಕೂಡ ಕೊಡಲ್ಪಟ್ಟಿದೆ. Men that are in prison are not able to receive their inheritance. ಮತ್ತು ನೋಡಬಹುದು, ಯಾರು ಒಂದು ಜೈಲಿನಲ್ಲಿದ್ದಾರೋ ಅವರು ಆ ಒಂದು ಸ್ವತಂತ್ರ ಎನ್ನುವಂತ ಆ ಸ್ವಾಸ್ಥ್ಯವನ್ನು ಪಡೆಯುವುದಿಲ್ಲ. But men that are free, they can receive their inheritance anytime they want it. ಮತ್ತು ಯಾರು ಸ್ವತಂತ್ರವಾಗಿದ್ದಾರೋ ಅವರು ಆ ಸ್ವಾಸ್ಥ್ಯವನ್ನ ಯಾವ ಸಮಯದಲ್ಲಿ ಬೇಕಾದರೂ ಪಡೆದುಕೊಳ್ಳಬಹುದು. I want you to understand the desire of the enemy in this time and season. ಮತ್ತು ನೋಡಬೇಕು, ನಮ್ಮ ಒಬ್ಬ ವೈರಿಯ ಒಂದು ಇಷ್ಟ ಈ ಒಂದು ಸಮಯದಲ್ಲಿ ಏನಾಗಿದೆ ಅಂದರೆ, is to keep men and women in bondage. ಅವನು ಈ ಒಂದು ಸಂತತಿಯನ್ನ, ಈ ಒಂದು ಜನವರನ್ನ ಅವನು ಬಂಧನದಲ್ಲಿ ಇಡಬೇಕೆಂದು ಇಷ್ಟಪಡುತ್ತಾನೆ. Because the devil understands, if I can bind or enslave these people, they will not be able to work for God. ಮತ್ತು ಸೈತಾನನು ಅವನನ್ನು ಬಂಧಿಸುವುದಾದರೆ ಅವರು ದೇವರಿಗೆ ಅವರು ಓಡಾಡಕ್ಕಾಗುವುದಿಲ್ಲ, ಅವರು ಬಂಧಿಸ್ಬಿಟ್ರೆ ಅವರು ಸ್ವತಃ ಕಿತ್ತುಕೊಳ್ಳಬಹುದು ಎಂದು ಅವನು ಸೈತಾನನು ಭಾವಿಸುತ್ತಾನೆ. But tonight we came to announce in the name of Jesus Christ. ಮತ್ತು ಈ ಒಂದು ರಾತ್ರಿ ಯೇಸುವಿನ ಹೆಸರಲ್ಲಿ ನಾವು ಏನನ್ನ ಹೇಳಲಿಕ್ಕೆ ಬಂದಿದ್ದೇವೆ ಎಂದರೆ, that we have to come out of every enslavement of the enemy in Jesus' name. ಮತ್ತು ನಾವು ಯೇಸುವಿನ ಹೆಸರಿನಲ್ಲಿ ಎಲ್ಲ ಈ ಬಂಧನದಿಂದ, ಎಲ್ಲ ಈ ಒಂದು ಆಳುತನದಿಂದ ನಾವು ಆಚೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಬಂದಿದ್ದೇನೆ. You see, the enemy does not have new tricks that he brings on board. ಮತ್ತು ನೋಡಬಹುದು, ಪಾಸ್ಟರ್ ಕ್ಯಾನ್ ಒಂದು ಸೆಕೆಂಡ್ ಪಾಸ್ಟರ್. I'm saying the enemy has no new traps that he brings to the believers. ಮತ್ತು ನೋಡಬಹುದು, ಒಂದು ಸೈತಾನನು ನಮ್ಮ ವೈರಿ ಏನಿದ್ದಾನೆ ಅವನು ಯಾವುದೇ ರೀತಿಯಾದಂತ ಒಂದು ಹೊಸ ಆಯುಧಗಳನ್ನು ತೆಗೆದುಕೊಂಡು ಬರೋಕ್ಕಾಗುವುದಿಲ್ಲ. Can you hear me? Yes, Pastor, I can hear you. Can you hear me? Yes, Pastor, I can hear you. Okay, let's continue. Yes, I'm saying the enemy uses the same tricks to every believer. ಮತ್ತು ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಸೈತಾನನು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತ ಆ ಒಂದು ಮಾರ್ಗವನ್ನು ಇಟ್ಟುಕೊಂಡಿರ್ತಾನೆ ಅವನು. And I want to show us some of the things that the enemy uses to enslave us. ಮತ್ತು ನೋಡಬಹುದು, ನಾನು ನಿಮ್ಗೆ ಏನ್ ಹೇಳ್ತಿದ್ದೇನೆ ಅಂದ್ರೆ, ಒಂದು ಸೈತಾನ ನಮ್ಮ ವೈರಿ ಏನಿದ್ದಾನೆ ಅವನು ಅವನದೇ ಆದ ರೀತಿಯಾದ ಜಾಲಗಳನ್ನ ಇಟ್ಕೊಂಡಿರ್ತಾನೆ ಒಬ್ಬೊಬ್ಬರು ಆಕರ್ಷಿಸಲಿಕ್ಕೆ. One of the things that the enemy uses to enslave us is fear. ಮತ್ತು ನೋಡಬಹುದು, ಮೊದಲನೇದಾಗಿ ಅವನು ಮಾಡುವಂತದ್ದು ನಮ್ಮನ್ನು ಹಾಳಾಗಿಡುವಂತದ್ದು ಮತ್ತು ಭಯವನ್ನ ಹುಟ್ಟಿಸುವಂತದ್ದು. A man that do not walk in faith is in fear. ಮತ್ತು ನೋಡಬಹುದು, ಯಾವ ವ್ಯಕ್ತಿ ನಂಬಿಕೆಯಲ್ಲಿ ನಡೆಯುವುದಿಲ್ಲವೋ ಅವನಿಗೆ ಭಯ ಹಿಡಿದಿರುತ್ತದೆ. And the reason why the Bible declares in the book of 2 Timothy 1 from verses 7 that we have not been given the spirit of timidity but of love, sound mind and power is because we need to understand that we have to break free from the spirit of fear. ಮತ್ತು ನೋಡಬಹುದು, ಅದೇ ರೀತಿಯಾಗಿ 2 ತಿಮೋಥಿ 1:7 ದೇವರು ಹೇಳಿರುವುದು, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಆತ್ಮ ಹೊರತು ಹೇಳಿತನದ ಆತ್ಮವಲ್ಲ. ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಆ ಹೇಳಿತನವನ್ನ, ಆ ಭಯವನ್ನ ನಾವು ದೇವರಲ್ಲಿ ಅಮೃತಕೋರಾಗಿದ್ದೇವೆ. I want you to understand that fear is a spirit. ಮತ್ತು ನಾನು ನಿಮ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಂದ್ರೆ, ಭಯವೇನಿದೆ ಅದು ಕೂಡ ಒಂದು ರೀತಿಯಾದಂತ ಆತ್ಮ. And when we talk about a spirit, we are talking about a force that is coming to control you. ಮತ್ತು ಒಂದು ಆತ್ಮ ಎನ್ನುವುದು ಏನಿದೆ ಅದು ಬಂದು ನಿಮ್ಗೆ ಭಯ ಇರೋದಾದ್ರೆ ಅದನ್ನು ನಿಮ್ಮನ್ನು ಸ್ವಾಧೀನ ಮಾಡಿಕೊಳ್ಳುತ್ತದೆ. And put you in captivity. ಮತ್ತು ಅದು ನಿಮ್ಮನ್ನ ಇನ್ನೊಬ್ಬರಿಗೆ ಅದು ವಶವಾಗಿ ಮಾಡಿಬಿಡುತ್ತದೆ.
Because the enemy knows very well. ಮತ್ತು ನಮ್ಮ ವಿರೋಧಿಗೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ ಕೂಡ. That if you get afraid, when you get afraid or when you are in fear, he has a chance to destroy your life. ಮತ್ತು ನಿಮ್ಗೆ ಭಯ ಇರುವುದಾದರೆ, ಯಾವುದೋ ಒಂದು ವಿಷಯದಲ್ಲಿ ನಿಮ್ಗೆ ಧೈರ್ಯ ಇಲ್ಲದೆ ಹೋದರೆ, ಆ ಒಂದು ಆತ್ಮ ಬಂದು ನಿಮ್ಮೊಳಗೆ ಹೋಗಿ ಮತ್ತು ಆತ್ಮ ನಿಮ್ಮೊಳಗೆ ಬರುತ್ತದೆ. But as I have declared, the Bible says, ಮತ್ತು ಅದು ಮತ್ತು ಸತ್ಯವೇದ ಅದನ್ನು ಹೇಳಿ ಎಂದು ಹೇಳುತ್ತದೆ, that we have not been given the spirit of fear. ಮತ್ತು ಸತ್ಯವೇದ ನಮಗೆ ಹೇಳುತ್ತದೆ, ನಾನು ನಿಮ್ಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, we've been given the spirit of power. ನಮ್ಗೆ ಕೊಟ್ಟಿರುವಂತ ಆತ್ಮ ಬಂದು ಬಲದ ಆತ್ಮ. We've been given the spirit of love. ನಮ್ಗೆ ಕೊಟ್ಟಿರುವಂತ ಆತ್ಮ ಬಂದು ಪ್ರೀತಿ. We've been given the spirit of sound mind. ನಮ್ಗೆ ಕೊಟ್ಟಿರುವಂತ ಆತ್ಮ ಬಂದು ಆ ಶಿಕ್ಷಣದ ಆತ್ಮ. Tonight I came to let somebody know. ಮತ್ತು ಈ ಒಂದು ರಾತ್ರಿ ಬಂದು ಈ ವಿಷಯಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳಲು, we have to break free from the fear that we have. ಮತ್ತು ನಮಗೆ ಇರುವಂತ ಭಯದಿಂದ ನಾವು ಆಚೆ ಬರಬೇಕು. You have to break free from the fear of the enemy. ನಿಮಗೆ ನಿಮ್ಮ ಒಂದು ವೈರಿಯ ಭಯದಿಂದ ನೀವು ಇಂದು ಆಚೆ ಬರಲೇಬೇಕು. Things may not be working out in your life. ವಿಷಯಗಳು ನಿಮ್ಮ ಜೀವಿತದಲ್ಲಿ ನಡೆದಲೇ ಇರಬಹುದು, but that should not put fear in you. ಮತ್ತು ಆ ಒಂದು ವಿಷಯಗಳು ನಿಮ್ಮ ಜೀವಿತದಲ್ಲಿ ಭಯವನ್ನು ತರಬಾರದು. People might be sick in your family. ನಿಮ್ಮ ಕುಟುಂಬದಲ್ಲಿ ಯಾರೋ ಅಸ್ವಸ್ಥರಾಗಿರಬಹುದು, but that should not put fear in you. ಮತ್ತು ಆ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ಅದು ಭಯವನ್ನು ತರಬಾರದು. You might not have the job that you desire. ನೀವು ಇಷ್ಟಪಡುವಂತ ಕೆಲಸ ನಿಮ್ಮ ಬಳಿ ಇಲ್ಲದೆ ಇರಬಹುದು, but that should not put fear in you. ಮತ್ತು ಆ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ಭಯ ತರಬಾರದು. And that is why I am saying, ಅದರ ನಿಮಿತ್ತವಾಗಿ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, the Bible declares in the book of Isaiah, ಮತ್ತು ಸತ್ಯವೇದದಲ್ಲಿ ಯೆಶಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, that whose report shall we believe in? Whose report shall we believe in? ಯಾರ ವರದಿಯನ್ನ ನಾವು ನಂಬುತ್ತೇವೋ, we will believe in the report of the Lord. ನಾವು ದೇವರ ವರದಿಯನ್ನ ಮಾತ್ರ ನಂಬುವವರಾಗಿದ್ದೇವೆ. In the situation that you are in, you cannot believe in your circumstance or what people are saying about you. You have to believe what the scripture says about that situation. ಮತ್ತು ನೋಡಬಹುದು, ನೀವು ಏನೇ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಾ ಇರಬಹುದು, ಜನರು ಹೇಳುವಂತ ವರದಿಗಳನ್ನ ಅಥವಾ ಅವರು ಕೊಡುವಂತ ರಿಪೋರ್ಟ್ಗಳನ್ನ ನೀವು ನಂಬಬೇಡ್ರಿ. ಆದ್ರೆ ಸತ್ಯವೇದ ದೇವರು ನಮ್ಗೆ ಏನನ್ನ ಹೇಳುತ್ತಾನೋ ಅದನ್ನ, ಆ ಒಂದು ವರದಿಯನ್ನ ಮಾತ್ರ ನಂಬಿರಿ. If somebody is sick in your family or you're sick yourself, ನಿಮ್ಮ ಕುಟುಂಬದಲ್ಲಿ ಯಾರು ಅಸ್ವಸ್ಥರಾಗಿರಬಹುದು ಅಥವಾ ನೀವೇ ಅಸ್ವಸ್ಥರಾಗಿರಬಹುದು, you should stop looking at your sickness. ನೀವು ನಿಮ್ಮ ವ್ಯಾಧಿಯನ್ನ ನೋಡುವುದನ್ನ ಬಿಟ್ಟು ಬಿಡಬೇಕು. And start declaring, by the stripes of Jesus Christ I am healed. ಮತ್ತು ಈಗ ಹೇಳಲಿಕ್ಕೆ ಶುರು ಮಾಡ್ರಿ, ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ ಎಂದು. You may not have the money that you want to have right now. ಮತ್ತು ನಿಮಗೆ ಬೇಕಾದಷ್ಟು ಹಣ ನಿಮ್ಮ ಬಳಿ ಇಲ್ಲದಲೇ ಇರಬಹುದು, but raise a sound and announce that the Lord is my shepherd, I shall not want. ನಿಮ್ಮ ಧ್ವನಿಗಳನ್ನ ಎತ್ತಿ ಹೇಳಿರಿ ದೇವರಿಗೆ, ಯೆಹೋವನಿಗೆ ಕುರುಬನು ಕೊರತೆ ಪಡನು ಎಂದು. I came to announce to somebody this evening, Kabarura. ಮತ್ತು ಈ ಒಂದು ಸಂಜೆ ನಿಮ್ಮ ಮಧ್ಯದಲ್ಲಿ ಯಾರೊಬ್ರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, that we are believing in this time and season is not the report of the enemy, but the report of the Lord. ಮತ್ತು ನೀವು ಏನನ್ನ ವರದಿಗಳನ್ನು ಪಡೆದುಕೊಳ್ಳುತ್ತಿದ್ರೆ ಸೈತಾನದಿಂದ ಅದನ್ನು ನಂಬಬೇಡ್ರಿ, ದೇವರಿಂದ ಬರುವಂತ ವರದಿಗಳನ್ನ ಮಾತ್ರ ನಂಬಿರಿ ಎಂದು ಹೇಳುತ್ತೇನೆ ನಾನೀಗ. The second thing that enslaves us is our culture. ಮತ್ತು ಎರಡನೇದಾಗಿ ಬಂದು ನಮ್ಮ ಒಂದು ಪದ್ಧತಿಗಳು, how we've grown up. ನಾವೆಲ್ಲರೂ ಕೂಡ ಬೆಳೆದು ನಿಂತಿದ್ದೇವೆ. The things that surround us as we are growing up form a certain paradigm in our lives, and we start believing in those paradigms.
ಮತ್ತು ನೋಡಬಹುದು ನಮ್ಮ ಜೀವಿತದಲ್ಲಿ ನಾವೆಲ್ಲ ಕೂಡ ಬೆಳೆದಿದ್ದೇವೆ. ನಮ್ಮ ಸುತ್ತಮುತ್ತ ಸಂಪ್ರದಾಯ ವಿಷಯಗಳು ಇರಬಹುದು, ಆ ವಿಷಯಗಳಲ್ಲಿ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟು ಬೆಳೆದಿದ್ದೇವೆ. ಮುಂದೆ we receive a certain pattern of thinking because of how we are growing up. ಮತ್ತು ನಮ್ಮ ಜೀವಿತದಲ್ಲಿ ಕೆಲವೊಂದು ಯೋಚನೆಗಳು ಬರ್ತವೆ. ನಾವು ಏನಕ್ಕೆ ಆ ರೀತಿಯ ಯೋಚನೆಗಳು ಬರ್ತವೆ ಅಂದ್ರೆ ನಾವು ಅಂತ ಒಂದು ಸುತ್ತಮುತ್ತ ಅಂತ ಒಂದು ಮಧ್ಯದಲ್ಲಿ ನಾವು ಬೆಳೆದಿರುತ್ತೇವೆ. And those thinking patterns limit our lives. ಮತ್ತು ಆ ಒಂದು ನಮ್ಮ ಬೆಳವಣಿಗೆಯ ನಿಮಿತ್ತ ಕೆಲವೊಂದು ವಿಷಯಗಳಲ್ಲಿ ನಾವು ಸೀಮಿತರಾಗಿ ಬಿಡುತ್ತೇವೆ. For example, today, ಉದಾಹರಣೆಗೆ ಇವತ್ತು when you are growing up, maybe you are told, I'm saying when we were growing up, we grew up knowing ಮತ್ತು ನಾವು ಬೆಳೆಯುವಾಗ that there are places that the only people that are supposed to stay there are rich people. ಮತ್ತು ನಾವು ಬೆಳೆಯುವಾಗ ನೋಡಬಹುದು ಒಂದು ಶ್ರೀಮಂತರ ಒಂದು ವ್ಯಕ್ತಿಗಳನ್ನ. For example, in our country Kenya today, ಮತ್ತು ನೋಡಬಹುದು ನಮ್ಮ ದೇಶದಲ್ಲಿ ಏನು ಕೆನ್ಯಾ ಇದೆ ಎಂದು, there are areas in our country Kenya today where when we were growing up we knew that only politicians can stay there or people that are rich. ಮತ್ತು ನೋಡಬಹುದು ಕೆನ್ಯಾ ದೇಶದಲ್ಲಿ ನೋಡಬಹುದು ನಮ್ಮ ದೇಶದಲ್ಲಿ ಯಾರು ಬೇಗ ಶ್ರೀಮಂತರಾಗುತ್ತಾರೆ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಮಾತ್ರ ಬೇಗನೆ ಶ್ರೀಮಂತರಾಗುತ್ತಾರೆ. And maybe the same to do with where you people are right now. ಮತ್ತು ನೀವು ಈಗ ಯಾವ ದೇಶದಲ್ಲಿ ನೆಲೆಸಿದ್ದೀರೋ ಆ ದೇಶದಲ್ಲೂ ಕೂಡ ಅದೇ ರೀತಿಯಾಗಿದೆ ಅಂತ ನಾನು ನೆನೆಸುತ್ತೇನೆ. And by that fact, ಮತ್ತು ಆ ಒಂದು ವಿಷಯದಿಂದ your mind can never think of moving to a certain to such an area. Why? Because you're limited. ಮತ್ತು ನೀವು ಈ ರೀತಿಯಾಗಿ ನೀವು ಯೋಚನೆ ಮಾಡುತ್ತೀರಾ, ನಾನು ಆ ಸ್ಥಳಕ್ಕೆ ಹೋಗೋದಕ್ಕೆ ಆಗುದಿಲ್ಲ. ಏನಕ್ಕಾಗಿ ಅಂದ್ರೆ ನಿಮ್ಮ ಒಂದು ಮನಸ್ಥಿತಿಗೆ ನೀವು ಆ ರೀತಿಯಾಗಿ ನೀವು ಸೀಮಿತ ಮಾಡಿಕೊಂಡಿರುತ್ತೀರಾ. But the Lord tonight wants to deliver us even from the paradigms that have been formed in us. ಮತ್ತು ನೋಡಬಹುದು ಇಂದು ನಮ್ಮ ಸರ್ವಶಕ್ತನಾದ ದೇವರು ಏನಿದ್ದಾನೆ ಆ ಎಲ್ಲ ಒಂದು ವಿಷಯಗಳಿಂದ ನಮ್ಮನ್ನ ಇಂದು ಬಿಡುಗಡೆ ಮಾಡಲಿಕ್ಕಿದ್ದಾನೆ. The Bible declares, ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, that faith is not what we see, but faith is what we cannot see. ಮತ್ತು ನಂಬಿಕೆ ಅಂದ್ರೆ ಏನು ಅಂದ್ರೆ ನಾವು ನೋಡುವಂತದ್ದು ಮಾತ್ರ ನಂಬಿಕೆ ಇಲ್ಲ, ನಾವು ಏನನ್ನು ನೋಡುವುದಿಲ್ಲವೋ ಏನನ್ನು ನಂಬುತ್ತೇವೋ ಅದು ಮಾತ್ರ ನಂಬಿಕೆ ಎಂದು. That is, we cannot walk by sight if we are walking in faith. ಮತ್ತು ನೋಡಬಹುದು ನಾವು ನೋಡಿದವರಾಗಿ ನಂಬದೆ ನಾವು ನಂಬುವವರಾಗಿರಬೇಕೆಂದು. When you walk by and do things according to what you are seeing, you are not walking in faith. ಮತ್ತು ನೋಡಬಹುದು ನೀವು ನಿಮಗೆ ಕಣ್ಣು ಚೆನ್ನಾಗಿ ಕಾಣಿಸಿ ಕೆಲವೊಂದು ಕಾರ್ಯಗಳನ್ನು ಮಾಡಿಕೊಂಡು ಮಾಡುವವರಲ್ಲ. Men that are walking in faith are men that have downloaded the blueprint of what heaven is saying and walking in it. ಮತ್ತು ನೋಡಬಹುದು ನಂಬಿಕೆಯಿಂದ ನಡೆಯುವುದು ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತ ನೀಲಿ ನಕ್ಷೆಗಳಿಲ್ಲ, ಆದರೂ ಕೂಡ ಅವರ ಕಾರ್ಯಗಳನ್ನು ನೆಟ್ಟಗೆ ಮಾಡಿಕೊಂಡು ಹೋಗುತ್ತಾರೆ ನಂಬಿಕೆ ಮೂಲಕವಾಗಿ. ಅದನ್ನು ನಾವು ನಂಬಿಕೆ ಎಂದು ಹೇಳುತ್ತೇವೆ. If heaven is saying that I'll deliver your family, you believe that and you start pushing that agenda. ಮತ್ತು ನೋಡಬಹುದು ನಿಮಗೆ ಪರಲೋಕ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ ಎಂದು. ಅದನ್ನು ನೀವು ನಂಬಿದರೆ ಆ ರೀತಿಯಾಗಿ ಆಗುತ್ತದೆ. If heaven is saying that I'll bless your family from the poverty that you're in and I'll make you rich people, you believe that and walk in that. ಮತ್ತು ನೋಡಬಹುದು ಪರಲೋಕ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೇನೆ, ನೀವು ಈಗ ಬಡವರಾಗಿ ಇರಬಹುದು, ಆದರೆ ನೀವು ಆ ವಾಕ್ಯವನ್ನು ನಂಬಿ ಅದು ನಡೆಯುವುದೇ ಆದರೆ ನಿಮ್ಗೆ ಅದೇ ರೀತಿಯಾಗಿ ಆಗುತ್ತದೆ. ಅದನ್ನು ನಾವು ನಂಬಿಕೆ ಎಂದು ಕರೆಯುತ್ತೇವೆ. When heaven declares that with God all things are possible, you believe that even for your sick mother or your sick aunt or your sick brother. ಮತ್ತು ನೋಡಬಹುದು ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ನನ್ನಿಂದ ಎಲ್ಲಾ ಕಾರ್ಯಗಳು ಸಾಧ್ಯ ಎಂದು. ಅದನ್ನು ನೀವು ನಂಬುವುದಾದರೆ ನಿಮ್ಮ ಯಾರೇ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಯಾರೇ ಅಸ್ವಸ್ಥರಾಗಿರ್ಬಹುದು, ನೀವಿರಬಹುದು, ಮಕ್ಕಳಿಗಿರಬಹುದು, ನಂಬುವುದಾದರೆ ಅವರಿಗೆ ಖಂಡಿತವಾಗಲೂ ಬಿಡುಗಡೆ ಆಗುತ್ತದೆ. And believe that God is able to heal them. ಮತ್ತು ನೀವು ನಂಬಿರಿ, ನೀವು ಪ್ರಾರ್ಥನೆ ಮಾಡುವಂತ ದೇವರು ಅವರಿಗೆ ಬಿಡುಗಡೆ ಕೊಡುತ್ತಾನೆಂದು. So there has to be a shift of our thinking patterns. ಮತ್ತು ನೋಡಬಹುದು ನಾವು ಯೋಚನೆ ಮಾಡುವ ವಿಷಯಗಳಲ್ಲಿ ನಾವು ಬೇರೆ ರೀತಿಯಾಗಿ ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಬೇಕು.
We have to stop seeing things in our own eyes and start seeing things in the eyes of God. ಮತ್ತು ನೋಡಬಹುದು, ನಾವು ನಮ್ಮ ಕಣ್ಣಿನ ಮೂಲಕ ನಾವು ನೋಡದೆ ದೇವರ ಕಣ್ಣಿನಿಂದ ಎಲ್ಲವನ್ನು ನಾವು ನೋಡಬೇಕು. If we have to see the supernatural happening in our lives, we have to close our eyes and open the eyes of the supernatural and see in the eyes of the Lord. ನಮ್ಮ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ನಾವು ನಡೆಯಬೇಕು ಎಂದು ನಾವು ನೋಡುವುದಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಕಣ್ಣುಗಳ ಮೂಲಕವಾಗಿ ಅದನ್ನು ನಾವು ನೋಡಬೇಕು. In the name of Jesus. ಯೇಸುವಿನ ಹೆಸರಿನಲ್ಲಿ. Another thing that enslaves men. ಮತ್ತು ಇನ್ನೊಂದು ವಿಷಯ, ಹಾಳಾಗುವ ವಿಷಯದಲ್ಲಿ we've talked about two already. We've said the first thing that enslaves men is fear. ಮತ್ತು ನೋಡಬಹುದು, ಮೊದಲನಾಗಿ ನಾನು ಹೇಳಿದೆ, ಯಾರು ಒಂದು ದಾಸತ್ವದ ನಗದಲ್ಲಿದ್ದಾರೋ ಅವರು ಭಯದಲ್ಲಿದ್ದಾರೆ ಎಂದು. The second thing that enslaves men is their culture or how they have grown up. ಮತ್ತು ಇನ್ನೊಂದು ವಿಷಯ, ಮತ್ತು ದಾಸತ್ವದಲ್ಲಿದ್ದಾರೆ ಅಂದ್ರೆ ಅವರು ಬೆಳೆದ ಬಂದ ರೀತಿಯಾಗಿರಬಹುದು ಅಥವಾ ಅವರಿರುವಂತ ಸ್ಥಿತಿ ಆಗಿರಬಹುದು. And I'll just mention one more, then others will share another time. ಮತ್ತು ನಾನು ಇನ್ನೊಂದನ್ನ ನಾನು ನಿಮ್ಮ ನಡುವೆ ಹೇಳುತ್ತೇನೆ, ಮತ್ತೆ ಅದು ಇನ್ನೊಂದು ಸರಿಯಾದ ವಾಕ್ಯವನ್ನು ಕೊಡುತ್ತೇನೆ ನಿಮ್ಮ ಮಧ್ಯದಲ್ಲಿ. The other thing that enslaves men is their past. Second pastor. I'm saying another thing that puts men in prison or enslaves men is their past. ಮತ್ತು ನೋಡಬಹುದು, ಏನು ಅಂದರೆ ಯಾರನ್ನಾದರೂ ನಾವು ಬಂಧುಖಾನೆಯಲ್ಲಿ ಇಡುವುದಾದ್ರೆ ಅಥವಾ ಇನ್ನೊಬ್ಬರನ್ನ ಬಂಧನದಲ್ಲಿ ಇಡುವುದಾದ್ರೆ ಅದು ಅವರ ಒಂದು ಹಳೆಯ ಜೀವಿತವಾಗಿದೆ. What you did in the past can enslave you. ಮತ್ತು ನೀವು ನಿಮ್ಮ ಹಳೆಯ ದಿನಗಳಲ್ಲಿ ಏನನ್ನು ಮಾಡಿರುತ್ತೀರೋ ಅದು ನಿಮ್ಮನ್ನು ಆ ರೀತಿ ಒಂದು ದಾಸನ ಮೌನದಲ್ಲಿ ನಿಮ್ಮನ್ನು ಇಡಬಹುದು. But I want you to understand something. ಆದರೆ ನಿಮಗೆ ಏನೋ ಒಂದು ವಿಷಯವನ್ನು ಅರ್ಥ ಮಾಡಿಸಲಿಕ್ಕಿದ್ದೇನೆ ಇಂದು. That when Christ came into your life, ಯಾವಾಗ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬರುತ್ತಾನೋ, he did not come to just mend you the person that you are, but he came to make you a new creation. ಆತನು ನಿಮ್ಮ ಜೀವಿತದಲ್ಲಿ ಸುಮ್ಮನೆ ಬರಲಿಲ್ಲ, ಆತನು ಬಂದಿದ್ದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಲಿಕ್ಕೆ. He did not just come to change you, he came to make you a new creation. ಆತನು ಬಂದಿದ್ದು ಸುಮ್ಮನೆ ನಿಮ್ಮನ್ನ ಬದಲಾವಣೆ ಮಾಡುವುದಕ್ಕಾಗಿ ಅಲ್ಲ, ಬಂದಿದ್ದು ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಲಿಕ್ಕೆ. That is what the Bible says in the book of 2 Corinthians 5:17. ಅದನ್ನ ನಮಗೆ 2 ಕೊರಿಂಥ 5:17 ಸತ್ಯವೇದ ಹೇಳುತ್ತದೆ. That our past is passed away. ಮತ್ತು ನಮ್ಮ ಪೂರ್ವ ಹಳೆ ದಿನಗಳು ಏನಿದೆ ಅವೆಲ್ಲವೂ ಕೂಡ ಮುಗಿದು ಹೋದವು ಎಂದು. And now we are new creations. ಮತ್ತು ಈಗ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. So whatever you did in the past is not supposed to haunt you today. ಮತ್ತು ನೀವು ಹಿಂದೆ ಏನು ಮಾಡಿದ್ದರೋ ಅದು ಈಗ ನಿಮ್ಮಲ್ಲಿ ಅಥವಾ ದಿನದಲ್ಲಿ ಇಲ್ಲ, ಈಗಿನ ದಿನದಲ್ಲಿ ಇಲ್ಲ. ಅದು even what you did yesterday as a sin, as a mistake, it is not supposed to haunt you today. ಮತ್ತು ನೀವು ನೆನ್ನೆ ಏನಾದ್ರೂ ಪಾಪ ಕೃತ್ಯ ಮಾಡಬಹುದು, ಅದು ನೆನ್ನೆ ಮಾಡಿದ್ದೀರಿ, ಆ ಒಂದು ಕೃತ್ಯ ಇಂದು ಬರೋದಕ್ಕಾಗುವುದಿಲ್ಲ. Anytime we look behind we are bound, but when we look forward we are able to progress. ಮತ್ತು ನೋಡಬಹುದು, ನಮ್ಮ ಜೀವಿತ ಹಿಂದಿನ ನಮ್ಮ ಜೀವಿತವನ್ನು ನೋಡುವುದಾದ್ರೆ ನಮಗೆ ಇರಿಸು ಮುರುಸು ಆಗುತ್ತದೆ, ಒಂದು ಬಂಧನದ ರೀತಿ ಆಗುತ್ತದೆ. ಆದ್ರೆ ಮುಂದಿನ ಜೀವಿತವನ್ನು ನೋಡುವುದಾದ್ರೆ ಅದು ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗುವಂತ ಜೀವಿತವಾಗಿದೆ ದೇವರಲ್ಲಿ. I want you to understand that your past has already been put in the tomb, and you need to look at your future, which is already in a womb, being ready to be released to the world. ಮತ್ತು ನಾನು ಏನನ್ನು ಹೇಳ್ತಿದ್ದೇನೆ ಅಂದ್ರೆ, ನಿಮ್ಮ ಒಂದು ಪೂರ್ವದ ದಿನಗಳು, ಮುಂದಿನ ದಿನಗಳು ಏನಿದೆ ಅದನ್ನ ನೀವು ಮಂಡಿಗಾಗಿ ಮುಚ್ಚಿಬಿಡ್ರಿ. ನೀವು ಮುಂದೆ ಆಗುವಂತ ದಿನಗಳನ್ನು ನೋಡ್ರಿ. ಮುಂದೆ ಆಗುವ ದಿನಗಳಲ್ಲಿ ನೀವು ಹೆಚ್ಚಾಗಿ ಪ್ರಗತಿಯನ್ನು ಹೊಂದುತ್ತೀರಾ. I want you to understand something, child of God. ನಾನು ನಿಮಗೆ ದೇವರ ಮಕ್ಕಳಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಲಿಕ್ಕಿದ್ದೇನೆ ಎಂದು. That the desire of God, ದೇವರ ಇಷ್ಟ ಏನಿದೆ, is that you may walk in freedom. ಮತ್ತು ನೀವು ಅದರಲ್ಲಿ ನೀವು ಸ್ವತಂತ್ರರಾಗಿ ನಡೆಯಬೇಕು.
That is the desire of God. ಮತ್ತು ಅದೇ ದೇವರ ಇಷ್ಟವಾಗಿದೆ. The desire of God is not you to live a life that is limited. ಮತ್ತು ದೇವರ ಇಷ್ಟ ಏನಾಗಿದೆ ಅಂದ್ರೆ ನೀವು ಜೀವಿತ ಮಾಡುವುದು ಒಂದು ಸೀಮಿತವಾಗಿ ಜೀವಿತ ಮಾಡುವುದಲ್ಲ. The desire of God is you to live a life that is full of possibilities. ಮತ್ತು ದೇವರ ಇಷ್ಟ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಅಂದ್ರೆ ನೀವು ಜೀವಿಸುವುದಾದ್ರೆ ಪರಿಪೂರ್ಣ ಸ್ವತಂತ್ರರಾಗಿ ಎಲ್ಲಾ ಕಾರ್ಯಗಳನ್ನು ನೀವು ತೊಡಗಿಸಿಕೊಂಡು ಜೀವಿಸಬೇಕಂದ್ರೆ ದೇವರ ಇಷ್ಟವಾಗಿದೆ. That is what God desires for each one of us. ಮತ್ತು ದೇವರು ಅದನ್ನೇ ನಮ್ಮ ಎಲ್ಲರ ಜೀವಿತಗಳಲ್ಲಿ ಇಷ್ಟಪಡುತ್ತಾನೆ. And tonight I came to announce to somebody. ಮತ್ತು ಈ ಒಂದು ರಾತ್ರಿ ಏನು ಒಂದು ವಿಷಯ ನಿಮಗೆ ನಿಮ್ಮ ಮಧ್ಯೆ ಹೇಳಕ್ಕೆ ಇಷ್ಟಪಡುತ್ತೇನೆ ಅಂದರೆ, that any kind of a prison that you might be in, you are coming out in Jesus' name. ಮತ್ತು ಯಾವುದೇ ರೀತಿಯಾದ ಬಂಧನಗಳು ನಿಮ್ಮ ಜೀವಿತದಲ್ಲಿ ಇರಬಹುದು, ಆ ಎಲ್ಲಾ ಬಂಧನಗಳಿಂದ ಇಂದು ಯೇಸುವಿನ ಹೆಸರಿನಿಂದ ಆಚೆ ಬರ್ಲಿಕ್ಕಿದ್ದೀರಾ. You might be in a financial prison. ಮತ್ತು ನೀವು ಹಣಕಾಸಿನ ಸಮಸ್ಯೆಗಳು ಸಿಕ್ಕಾಕಿಕೊಂಡಿರಬಹುದು. You might be in a sickness prison. ಮತ್ತು ನೀವು ಯಾವುದೇ ವ್ಯಾಧಿಗಳಲ್ಲಿ ಬಂಧನದಲ್ಲಿ ಬಿದ್ದಿರಬಹುದು. You might be in a culture prison. ಮತ್ತು ನಿಮಗಿರುವಂತಹ ಪದ್ಧತಿಗಳ ಬಂಧನದಲ್ಲಿ ನೀವು ಒಳಗಾಗಿರಬಹುದು. You might be in the prison of your past. ಮತ್ತು ನಿಮ್ಮ ಹಳೆಯ ಜೀವಿತಗಳ ಬಂಧನದಲ್ಲಿ ನೀವು ಇರಬಹುದು. But I came to announce tonight it is a time to get out of those prisons. ಮತ್ತು ಇಂದು ರಾತ್ರಿ ನಾನು ನಿಮ್ಮ ಮಧ್ಯೆ ಏನನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಂದ್ರೆ ಆ ಎಲ್ಲಾ ಬಂಧನಗಳಿಂದ because we are not believing what the enemy is saying, we are believing what heaven is saying concerning our lives. ಮತ್ತು ನಮ್ಮ ಜೀವಿತದಲ್ಲಿ ನಾವು ಏನನ್ನು ನಂಬಬೇಕು ಎಂದರೆ ಸೈತಾನ ಹೇಳುತ್ತಾನೋ ಅದನ್ನು ನಾವು ನಂಬಬಾರದು. You see, for you to be able to walk in freedom, ಮತ್ತು ನಾವು ಸ್ವತಂತ್ರರಾಗಿ ನಡೆಯಬೇಕು. You have to know what God is saying concerning your life. ಮತ್ತು ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಹೇಳೋದಕ್ಕೆ ಇಷ್ಟಪಡುತ್ತಾನೋ ಅದನ್ನು ನಾವು ಕೇಳಿಸಿಕೊಳ್ಳಬೇಕು. Because in the book of John 8:32 the Bible says, ಮತ್ತು ಯೋಹಾನ 8:32 ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, he who the Son has set free is free indeed. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಮಗೂ ಬಿಡುಗಡೆ. So by the virtue that you are in Christ Jesus, you are free. ಮತ್ತು ನೋಡಬಹುದು ದೇವರ ವಾಕ್ಯದ ನಿಮಿತ್ತ ನೀವು ಸ್ವಾಮಿನಿರುವುದಾದ್ರೆ ನೀವೆಲ್ಲರೂ ಸ್ವತಂತ್ರರಾಗಿ. And not only free, you are a carrier of the blessings of the Lord. ಮತ್ತು ನೀವು ಬರೀ ಸ್ವತಂತ್ರರಾಗಿ ಮಾತ್ರವೇ ಇಲ್ಲ, ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಂಡವರು ಕೂಡ ಆಗಿದ್ದೀರಾ. And I came to announce to somebody tonight. ಮತ್ತು ಈ ಒಂದು ರಾತ್ರಿ ನಿಮ್ಮ ಮಧ್ಯದಲ್ಲಿ ಯಾರಿಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೇನೆ, that it's your evening to walk free in Jesus' name. ಈ ಒಂದು ಸಂಜೆ ಎಲ್ಲರೂ ಕೂಡ ದೇವರ ಹೆಸರಿನಲ್ಲಿ ಸ್ವತಂತ್ರರಾಗಿ ನಡೆಯಿರಿ. It's your evening to get out of that sickness in Jesus' name. ಈ ಒಂದು ರಾತ್ರಿ ಆ ವ್ಯಾಧಿಯಿಂದ ಆಚೆ ಬರುವಂತ ರಾತ್ರಿ. It's your evening to get out of that financial struggle in Jesus' name. ಮತ್ತು ಆ ಒಂದು ಎಲ್ಲ ಹಣಕಾಸಿನ ಪರಿಸ್ಥಿತಿಯಿಂದ ಆಚೆ ಬರುವಂತದ್ದಾಗಿದೆ. In the name of Jesus Christ. ಯೇಸುವಿನ ಹೆಸರಿನಲ್ಲಿ. I want us to pray in the name of Jesus Christ in the next 1 minute. In the name of Jesus, I announce freedom in the lives of individuals right now in Jesus' name. I decree and declare that men be loosed from every prison that they might be in the name of Jesus Christ. Financial prison, I am breaking those doors in the name of Jesus, and I am decreeing and declaring that men be loosed. The atmosphere right now, let there be a shifting of paradigms, let there be a shifting of patterns of thinking.
in the name of Jesus Christ. And right now I release the burden of reading the word of God. The word is what sets men free. In the name of Jesus, I release the desire to yield to the Holy Spirit. In the name of Jesus Christ. Rakando Bazia. I want to say these two things, then I will be done. ಈ ಒಂದು ಎರಡು ಮಾತುಗಳನ್ನ ಹೇಳಿ ನಾನು ಮುಗಿಸುತ್ತೇನೆ. If you want to walk free, ನೀವು ಸ್ವತಂತ್ರರಾಗಿ ನಡೆಯಬೇಕಾದರೆ you must study the word of God and know what it says concerning your life, concerning your destiny, concerning your family. ಮತ್ತು ನೀವು ದೇವರ ವಾಕ್ಯವನ್ನು ಓದಬೇಕು. ಅದು ನಿಮ್ಮ ಜೀವಿತಕ್ಕೆ ಏನ್ ಹೇಳ್ತದೆ, ನಿಮ್ಮ ಕುಟುಂಬ ಜೀವಿತಕ್ಕೆ ಏನ್ ಹೇಳ್ತದೆ, ನಿಮ್ಮ ಸ್ವತಂತ್ರ ಜೀವಿತಕ್ಕೆ ಏನ್ ಹೇಳ್ತದೆ ಅದನ್ನು ತಿಳಿದುಕೊಳ್ಳಬೇಕು. And the second thing that I want you to understand is, ಮತ್ತು ಎರಡನೇದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂದರೆ, as you study the word of God that makes people free and that sets people free, ಮತ್ತು ನೀವು ದೇವರ ವಾಕ್ಯವನ್ನು ಓದುವುದಾದರೆ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಜನಗಳನ್ನು ಕೂಡ ಬಿಡುಗಡೆ ಮಾಡುತ್ತದೆ. yield to the Holy Spirit. ಮತ್ತು ವರ್ಷದ ನೀವು ಸ್ವಸ್ಥರಾಗುತ್ತೀರಾ. Make the Holy Spirit your friend. ಪರಿಶುದ್ಧಾತ್ಮನನ್ನು ನಿಮ್ಮ ಸ್ನೇಹಿತನಾಗಿ ಮಾಡಿಕೊಳ್ಳಿರಿ. And where the Spirit is, where the Holy Spirit is, there is liberty or there is freedom. ಅಲ್ಲಿ ಬಿಡುಗಡೆ ಉಂಟು ಎಂದು. So when you yield to the Holy Spirit, every minute of your life He makes you free. ಮತ್ತು ಯಾವಾಗ ನೀವು ಪರಿಶುದ್ಧಾತ್ಮನ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತೀರೋ ಪ್ರತಿಯೊಂದು ಕ್ಷಣವೂ ಕೂಡ ನೀವು ಬಿಡುಗಡೆಯನ್ನು ಹೊಂದುತ್ತೀರಾ. In the name of Jesus Christ. ಯೇಸುವಿನ ಹೆಸರಿನಲ್ಲಿ. In the name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. Amen. Pastor Mohan, I am done. In Jesus' name. Yes, Pastor. Thank you so much. It's truly